ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ಅಪ್ಕಮಿಂಗ್ KPSC ಮತ್ತು KEA ಕಡೆಯಿಂದ FDA ಮತ್ತು SDA ಹುದ್ದೆಗಳದ್ದು ನೋಡೋಣ. ಓಕೆನಾ? ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ಬೋದು. ಎಷ್ಟು ಹುದ್ದೆಗಳಂತ ನೋಡೋಣ ಮತ್ತು ಏನು ಸಿಲೆಬಸ್ ಇರುತ್ತೆ ಅಂತ ನೋಡೋಣ. ಯಾಕಂದರೆ KPSCಗೆ ಸಿಲೆಬಸ್ ಬೇರೆ ಇದೆ ಮತ್ತು KEಗೆ ಸಿಲೆಬಸ್ ಬೇರೆ ಇರುತ್ತೆ. ಓಕೆನಾ? SDA ಮತ್ತು FDA ತುಂಬ ಪೋಸ್ಟ್ ಇದ್ದಾವೆ. ಓಕೆನಾ? ಫುಲ್ ಡೀಟೇಲಾಗೆ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಫಸ್ಟ್ KPSC ಕಡೆಯಿಂದ ನೋಡೋದಾದರೆ KPSC ಕಡೆಯಿಂದ 4-5 ವರ್ಷದಿಂದ ನೋಟಿಫಿಕೇಷನ್ಸ್ ಆಗಿಲ್ಲ. 4-5 ವರ್ಷದಿಂದ FDA ಮತ್ತು SDA ಹುದ್ದೆಗಳದ್ದು ನೋಟಿಫಿಕೇಷನ್ಸ್ ಮಾಡಿಲ್ಲ. ಇವಾಗ ನೋಡಿ, ಆರ್ಥಿಕ ಇಲಾಖೆ 1500 ಹುದ್ದೆಗಳಿಗೆ ಅನುಮೋದನೆ ನೀಡಿದೆ. ಓಕೆನಾ? 1500 ಹುದ್ದೆಗಳು FDA ಮತ್ತು SDA ವಿವಿಧ ಡಿಪಾರ್ಟ್ಮೆಂಟ್, ಬೇರೆ ಬೇರೆ ಡಿಪಾರ್ಟ್ಮೆಂಟ್ದು ಎಲ್ಲ ಇದಾವೆ ಇದರಲ್ಲಿ. ಓಕೆನಾ? ಇದು ಜಸ್ಟ್ ಏನು ಮಾಡಬೇಕಂದ್ರೆ ಇವಾಗ ನೋಟಿಫಿಕೇಷನ್ ಮಾಡೋದು ಅಷ್ಟೇ ಇರುತ್ತೆ. ಯಾವ ಡಿಪಾರ್ಟ್ಮೆಂಟಿಂದ ಪ್ರಪೋಸಲ್ ಬರುತ್ತಲ್ಲ ಎಲ್ಲನೂ ಕಲೆಕ್ಟ್ ಮಾಡಿ ಒಂದೇ ನೋಟಿಫಿಕೇಷನ್ ಮಾಡ್ತಾರೆ. ಎಲ್ಲ ಡಿಪಾರ್ಟ್ಮೆಂಟ್ದು ಸೇಮ್ ಸಿಲೆಬಸ್ ಇರೋದ್ರಿಂದ ಅದೇ ಸಿಲೆಬಸ್ ಪ್ರಕಾರ ಎಲ್ಲ ಹುದ್ದೆಗಳು ಇನ್ಕ್ಲೂಡ್ ಮಾಡಿ ಒಂದು ನೋಟಿಫಿಕೇಷನ್ ಆಗುತ್ತೆ. ಓಕೆನಾ? SDA ಮತ್ತು FDA 1500 ಹುದ್ದೆಗಳಿದ್ದಾವೆ. ಯಾರು ಗ್ರೂಪ್ C ಸಿಲೆಬಸ್ ಇಟ್ಕೊಂಡು ಓದ್ತಿದ್ದೀರಲ್ಲ ಅವರು ಕಂಟಿನ್ಯೂ ಓದಿ. ಇವಾಗ ಏನು ಫೆಬ್ರವರಿ 12ಕ್ಕೆ ಕೋರ್ಟಲ್ಲಿ ಹಿಯರಿಂಗ್ ಇದೆಯಲ್ಲ, ಇದು ಆದಮೇಲೆ ಅನುಮೋದನೆ ಸಿಗೋ ಚಾನ್ಸಸ್ ತುಂಬ ಇದೆ. ಇದು ಆದ ನೆಕ್ಸ್ಟ್ 1-2 ತಿಂಗಳಲ್ಲಿ ನೋಟಿಫಿಕೇಷನ್ ಮಾಡ್ತಾರೆ. ಓಕೆನಾ? ನೋಡಿ, 1500 ಹುದ್ದೆಗಳು ಓನ್ಲಿ FDA SDA ಅಂದರೆ ತುಂಬ ಅಪಾರ್ಚುನಿಟಿ ಅಂತ ಹೇಳ್ಬೋದು. 1000 ಹುದ್ದೆಗಳು, ಯಾಕಂದರೆ ಅವರು ಮಾಡಿದ್ರೆ 1000, 2000 ಈ ಥರ ನೋಟಿಫಿಕೇಷನ್ಸ್ ಮಾಡ್ತಾರೆ KPSC ಕಡೆಯಿಂದ. ದೊಡ್ಡ ದೊಡ್ಡ ನೋಟಿಫಿಕೇಷನ್ಸೇ ಆಗೋದು. ನೋಡಿ, ಕಳೆದ 4-5 ವರ್ಷದಿಂದ ನೋಟಿಫಿಕೇಷನ್ SDA FDA ಅದು ಮಾಡಿಲ್ಲ ಅವರು. ಓಕೆನಾ? ಅದರ ಸಲುವಾಗಿ ಇವಾಗ ಎಲ್ಲ ಇನ್ಕ್ಲೂಡ್ ಮಾಡಿ ಮಾಡ್ತಾರೆ. ಇದು ಒಂದ್ಸಲ ನೀವು ಮಿಸ್ ಮಾಡಿಕೊಂಡ್ರೆ ಮತ್ತೆ 3-4 ವರ್ಷ ವೇಟ್ ಮಾಡಬೇಕಾಗುತ್ತೆ SDA FDAಗೆ. ಸೊ ಅದರ ಸಲುವಾಗಿ ಹೇಳ್ತಿರೋದು 1500 ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ. ಆರ್ಥಿಕ ಇಲಾಖೆ ಅನುಮೋದನೆ ಕೊಡ್ತು ಅಂದರೆ ನೆಕ್ಸ್ಟ್ ಪ್ರಪೋಸಲ್ ಹೋಗಿ KPSC ಎಕ್ಸೆಪ್ಟ್ ಮಾಡಿಕೊಂಡು ನೋಟಿಫಿಕೇಷನ್ ಮಾಡೋದು ಅಷ್ಟೇ ಬಾಕಿ ಇರುತ್ತೆ. ಓಕೆನಾ? ಈಗ ಏನು ರಿಸರ್ವೇಷನ್ ಇಶ್ಯೂ ನಡೀತಿದೆಯಲ್ಲ, ರಿಸರ್ವೇಷನ್ದು, ಸೊ ಅದರಿಂದನೇ ಇದು ಆಗ್ತಿಲ್ಲ ಅಷ್ಟೇ. ಇಲ್ಲ ಅಂದರೆ ನೋಟಿಫಿಕೇಷನ್ಸ್ ಮಾಡ್ತಿದ್ರು. ನೋಡಿ, ಇದ್ರದ್ದು ಏನು ಸಿಲೆಬಸ್ ಇರುತ್ತೆ ಅಂದರೆ KPSC ಸ್ವಲ್ಪ ಚೇಂಜ್ ಇರುತ್ತೆ. KPSCದು SDA FDA ಸಿಲೆಬಸ್ ಸ್ವಲ್ಪ ಚೇಂಜ್ ಇದೆ. ಏನಂದರೆ ನೋಡಿ, ಫಸ್ಟ್ GK ಪೇಪರು 100 ಮಾರ್ಕ್ಸಿಗಿರುತ್ತೆ. ಸೇಮ್ ಮಾರ್ಕ್ಸ್ ಎಲ್ಲ ಸೇಮ್ ಇರುತ್ತೆ 100 ಮಾರ್ಕ್ಸಿಗೆ. ಮತ್ತು ಸೆಕೆಂಡ್ ಪೇಪರ್ ನೋಡಿ, ಕಮ್ಯುನಿಕೇಷನ್ ಅಂತ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಇರಲ್ಲ, ಇಲ್ಲಿ ಓನ್ಲಿ ಕನ್ನಡ ಇರುತ್ತೆ. ಓಕೆನಾ? ಕನ್ನಡ ಪೇಪರ್ ಇರುತ್ತೆ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಇದು 100 ಮಾರ್ಕ್ಸಿಗಿರುತ್ತೆ. ಮತ್ತು ನೋಡಿ, ನೆಗೆಟಿವ್ ಇರಲ್ಲ. ಈ 200ಕ್ಕೆ ಏನೂ ನೆಗೆಟಿವ್ ಮಾರ್ಕ್ಸ್ ಇರಂಗಿಲ್ಲ. ಓಕೆನಾ? ಅದೊಂದು ತಲೆಯಲ್ಲಿರಲಿ. ಇದು GKಗೂ ನೆಗೆಟಿವ್ ಇರಲ್ಲ ಮತ್ತು ಕನ್ನಡಕ್ಕೂ ನೆಗೆಟಿವ್ ಇರಲ್ಲ. ನೀವು ಎಷ್ಟು ಕರೆಕ್ಟ್ ಮಾಡ್ತಿರಲ್ಲ ಅಷ್ಟು ಮಾರ್ಕ್ಸನ್ನ ನಿಮ್ಮದು ಕೌಂಟ್ ಮಾಡ್ತಾರೆ. ಎಕ್ಸಾಂಪಲ್, ನೀವು 200ಗೆ 170 ಮಾಡಿದರೆ 130 ಕ್ವಶನ್ಸ್ ರಾಂಗ್ ಆಗಿದ್ದರೆ ನಿಮ್ಮದು ಸ್ಕೋರ್ ಎಷ್ಟಾಗುತ್ತೆ? 170ನೇ ಆಗುತ್ತೆ. ಈ 30 ಮಾರ್ಕ್ಸದು ಏನೂ ನೆಗೆಟಿವ್ ಮಾಡಲ್ಲ. ಓಕೆನಾ? ಈ ಥರ ನೋಡಿ, ನೆಗೆಟಿವ್ ಇರಂಗಿಲ್ಲ. ಸೊ ಆರಾಮ್ಸೆ ನೀವು 200ಕ್ಕೆ 200 ಕ್ವಶನ್ಸ್ನು ಟಚ್ ಮಾಡ್ಬೋದು. ಯಾಕಂದರೆ ನೆಗೆಟಿವ್ ಇರಲ್ಲ. ಎಕ್ಯುರೇಟ್ ಕರೆಕ್ಟ್ ಆದರೆ ಸ್ಕೋರ್ ಚೆನ್ನಾಗಿ ಬರುತ್ತೆ. ಓಕೆನಾ? ನೆಗೆಟಿವ್ ಯಾರು ಜಾಸ್ತಿ ಮಾಡ್ತಿರ್ತೀರಲ್ಲ, ಸೊ ಈ ಇದರಲ್ಲಿ ಒಂದು ಎಕ್ಸಾಮ್ಸಲ್ಲಿ ಚೆನ್ನಾಗಿ ಮಾಡ್ಬೋದು ನೋಡಿ. ಯಾಕಂದರೆ ನೆಗೆಟಿವ್ ಡಿಡಕ್ಟ್ ಆಗಲ್ಲ. 170, 180ವರೆಗೂ ಮಾಡ್ಬೋದು. GK ಪ್ಲಸ್ ಕನ್ನಡ ಪೇಪರ್ ಇರುತ್ತೆ KPSC, SDA ಮತ್ತು FDAಗೆ. ಓಕೆನಾ? ಮತ್ತು ನೋಡಿ, ಇಲ್ಲಿ KPSC ಕಡೆಯಿಂದ ಮಾಡೋವೆಲ್ಲ ಏನಿರುತ್ತೆ, ಡಿಪಾರ್ಟ್ಮೆಂಟ್ ಇರುತ್ತೆ. ನಿಗಮ ಮಂಡಳಿದದು ಮಾಡಲ್ಲ ಅವರು. ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಇಲಾಖೆಗಳದ್ದು ಮಾಡ್ತಾರೆ. ಓಕೆನಾ? ರೆವೆನ್ಯೂ ಡಿಪಾರ್ಟ್ಮೆಂಟು ಮತ್ತು ಲೇಬರ್ ಡಿಪಾರ್ಟ್ಮೆಂಟ್, ಈ ಥರ RDPR ಡಿಪಾರ್ಟ್ಮೆಂಟ್ ಅಂತೇಳಿ ಡಿಪಾರ್ಟ್ಮೆಂಟ್ ಮಾಡ್ತಾರೆ. ಬಟ್ KE ಕಡೆಯಿಂದ ನಿಗಮ ಮಂಡಳಿನೂ ಆಗ್ತವೆ ಮತ್ತು ಡಿಪಾರ್ಟ್ಮೆಂಟ್ ಎರಡೂ ಆಗ್ತವೆ ಇಲ್ಲಿ. ಓಕೆನಾ? ನಿಗಮ ಮಂಡಳಿ ಮತ್ತು ಡಿಪಾರ್ಟ್ಮೆಂಟ್ ಎರಡೂ ನೋಟಿಫಿಕೇಷನ್ಸ್ ಮಾಡ್ತಾರೆ. ಮತ್ತು KEA ಕಡೆಯಿಂದ ನೋಡಿ 400+ FDA SDAಗೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ. ಓಕೆನಾ? ನೀವು KEAದವ್ರು ನೋಡಿರ್ಬೋದು, ಅನುಮತಿ ಸಿಕ್ಕರೆ 1 ತಿಂಗಳು ಅಥವಾ 2 ತಿಂಗಳಲ್ಲಿ 1 ಮಂತ್ ಅಥವಾ 2 ಮಂತ್ಸಲ್ಲಿ ನೋಟಿಫಿಕೇಷನ್ಸ್ ಮಾಡ್ತಾರೆ. ಫೆಬ್ರವರಿ 12ಕ್ಕೆ ಅನುಮತಿ ಸಿಕ್ಕರೆ ಇವರು ಮಾರ್ಚಲ್ಲಿ ಅಥವಾ ಏಪ್ರಿಲಲ್ಲಿ ನೋಟಿಫಿಕೇಷನ್ ಖಂಡಿತ ಮಾಡ್ತಾರೆ. ನೋಡಿ, ತುರ್ತಾಗಿ KEA ಕಡೆಯಿಂದ VAO ಒಂದು ಆಗೋದಿದೆ 500ದು. VAO 500 ಇದೆ. ಓಕೆನಾ? ನೆಕ್ಸ್ಟ್ ನೋಡಿ, FDA SDA ಇದೆ. FDA SDA ಎಷ್ಟಂದರೆ ಒಂದು 400+ ಮಾಡ್ತಾರೆ, ನಿಗಮ ಮಂಡಳಿ ಮತ್ತು ಡಿಪಾರ್ಟ್ಮೆಂಟ್ ಎಲ್ಲ ಕೂಡಿ. ಓಕೆನಾ? ನೆಕ್ಸ್ಟ್ PC ಇದೆ ತುರ್ತಾಗಿ, ಒಂದು 3500 ಅಂತ ಹೇಳಿದ್ದಾರೆ. ಸೊ ಈ ಥರ ಎಲ್ಲ ನೋಟಿಫಿಕೇಷನ್ಸ್ ಆಗ್ತವೆ. VAO ಮತ್ತು SDA FDA ಇದೆಯಲ್ಲ, ಇದು ಸೇಮ್ ಸಿಲೆಬಸ್. ಏನು ಗ್ರೂಪ್ C ಇದೆಯಲ್ಲ, ಸೊ ಅದೇ ಸಿಲೆಬಸ್ ಇರುತ್ತೆ. KPSC ಥರ ಇರಲ್ಲ.
ನೋಡಿ ಫಸ್ಟ್ ಪೇಪರು ಏನು ಬರಿತಿದ್ದೀರಲ್ಲ ನೀವು ಆಲ್ರೆಡಿ ಕೆ ಎ ಕಡೆಯಿಂದ ಅದೇ ಇರುತ್ತೆ, 100 ಮಾರ್ಕ್ಸಿಗೆ ಜಿ ಕೆ ಇರುತ್ತೆ. ನೆಕ್ಸ್ಟು ಕನ್ನಡ, ಇಂಗ್ಲೀಷು ಮತ್ತು ಕಂಪ್ಯೂಟರು, ಓಕೆನಾ, ಇದು 100 ಮಾರ್ಕ್ಸಿಗೆ ಇರುತ್ತೆ ವಿತ್ ನೆಗೆಟಿವ್ ಇರುತ್ತೆ, ಓಕೆನಾ. 200ಕ್ಕೆ ಇರುತ್ತೆ ಟೋಟಲು ವಿತ್ ನೆಗೆಟಿವ್ ಇರುತ್ತೆ. ನೋಡಿ ಇದನ್ನು ಓದ್ಕೋಬೇಕು. ನೀವು ಏನು ಮಾಡಬೇಕಂದ್ರೆ ಇವಾಗ ಕನ್ನಡಕ್ಕೆ ಜಾಸ್ತಿ ಫೋಕಸ್ ಮಾಡಬೇಕು. ಕನ್ನಡ ಒಂದೇ ಫೋಕಸ್ ಮಾಡಿ, ಜಾಸ್ತಿ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ನ ಕಡಿಮೆ ಮಾಡಿದ್ರು ನಡೀತೆ. ಯಾಕಂದರೆ ಕನ್ನಡ ನೀವು ಕರೆಕ್ಟಾಗಿ ಓದಿದ್ರೆ ಕೆ ಪಿ ಎಸ್ ಸಿದೂ ಬರಿಬೋದು, ವಿತ್ ಇಲ್ಲಿನೂ ಬರಿಬೋದು. ನೀವು ಓನ್ಲಿ ಇದೇ ಕಮ್ಯುನಿಕೇಷನ್ ಸಿಲೆಬಸ್ಸೇ ಜಾಸ್ತಿ ಓದ್ಕೊಂಡು ಕೂತ್ರೆ ಇಲ್ಲಿ ಕೆ ಪಿ ಎಸ್ ಸಿಯಲ್ಲಿ ಸ್ವಲ್ಪ ಹೊಡೆತ ಬೀಳುತ್ತೆ. ನೋಡಿ ಕೆ ಪಿ ಎಸ್ ಸಿಯಲ್ಲಿ 100 ಮಾರ್ಕ್ಸ್ ಕಂಪ್ಲೀಟಾಗೆ ಕನ್ನಡ ಇರೋದ್ರಿಂದ ನೀವು ಕನ್ನಡದ ಮೇಲೇ ಜಾಸ್ತಿ ಫೋಕಸ್ ಮಾಡಬೇಕು. ಕನ್ನಡ ನೀವು ಕರೆಕ್ಟಾಗಿ ಓದ್ಕೊಂಡ್ರೆ ಅಲ್ಲಿನೂ ಟಚ್ ಮಾಡ್ಬೋದು, ಇಲ್ಲಿ 100 ಕ್ವಶನ್ಸ್ ಇರುತ್ತೆ, ಸೊ ಇಲ್ಲಿನೂ ಟಚ್ ಮಾಡ್ಬೋದು. ಸೊ ಇದ್ರ ಸಲುವಾಗಿ ಹೇಳ್ತಿದ್ದೀನಿ, ಕನ್ನಡದ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಇನ್ ಡೆಪ್ತಾಗಿ ಎಲ್ಲನೂ ಓದಿ ಕನ್ನಡನ. ಇಷ್ಟು ದಿನ ಏನು ಸ್ವಲ್ಪ ಓದ್ಕೊಂಡಿರ್ತೀರಲ್ಲ ಅದು ಬೇಡ, ಕಂಪ್ಲೀಟಾಗಿ ಕನ್ನಡನ ಓದಿ, ಓಕೆನಾ. ನೋಡಿ ಕೆ ಎಗೇನು ಹೆಲ್ಪ್ ಆಗುತ್ತೆ, ಇಲ್ಲಿ 100 ಮಾರ್ಕ್ಸ್ ಇರೋದ್ರಿಂದ ಇಲ್ಲಿನೂ ಹೆಲ್ಪ್ ಆಗುತ್ತೆ. ಸೊ ಅದ್ರ ಜೊತೆಗೆ ಕಂಪ್ಯೂಟರು ಮತ್ತು ಇಂಗ್ಲೀಷ್ನೂ ನೋಡ್ಕೊಳ್ಳಿ. ಕೆ ಇ ಎಕ್ಸಾಮ್ಸ್ ಬರಿತಿದ್ರೆ ಅಲ್ಲಿನೂ ಹೆಲ್ಪ್ ಆಗುತ್ತೆ. ಇದು ಕೆ ಪಿ ಎಸ್ ಸಿ, ಎಫ್ ಡಿ ಎ ಮತ್ತು ಎಸ್ ಡಿ ಎಗೆ ಮಾತ್ರ ಆ ಥರ ಸಿಲೆಬಸ್ ಇದೆ. ಜಿ ಕೆ ಪ್ಲಸ್ ಕನ್ನಡ ವಿತೌಟ್ ನೆಗೆಟಿವ್, ಓಕೆನಾ, ವಿತೌಟ್ ನೆಗೆಟಿವ್ ಇರುತ್ತೆ. ನೀವು ಎಷ್ಟು ಕರೆಕ್ಟ್ ಮಾಡ್ತಿರಲ್ಲ ಅಷ್ಟನ್ನ ಕೌಂಟ್ ಮಾಡ್ತಾರೆ ಮಾರ್ಕ್ಸ್ನ, ಓಕೆನಾ, ನೆಗೆಟಿವ್ ಇರೋಂಗಿಲ್ಲ. ನೋಡಿ ಈ ಥರ ಅಪಾರ್ಚುನಿಟಿ ಇದೆ. ನೋಡಿ ಟೋಟಲ್ ಎಷ್ಟಾಗ್ಬೋದು ಅಂದರೆ ಟೋಟಲ್ ಎಸ್ ಡಿ ಎಫ್ ಡಿ ಎ ಕೂಡಿ ಮಿನಿಮಮ್ 2000 ಪೋಸ್ಟ್. ನೋಡಿ ಮಿನಿಮಮ್ 2000 ಕೆ ಪಿ ಎಸ್ ಸಿ ಮತ್ತು ಕೆ ಇ ಎ ಕಡೆಯಿಂದ, ಬೇರೆ ಬೇರೆ ಡಿಪಾರ್ಟ್ಮೆಂಟು ಮತ್ತು ಇಲಾಖೆ ಕಡೆಯಿಂದ ಆಗ್ತವೆ, ಓಕೆನಾ. ಮಿನಿಮಮ್ 2000. ಯಾರು ಎಫ್ ಡಿ ಎ ಮತ್ತು ಎಸ್ ಡಿ ಎ ಆಗಬೇಕಂತ ಅಂದ್ಕೊಂಡಿದ್ದೀರಲ್ಲ, ಏನು ಗ್ರೂಪ್ ಸಿ ಸಿಲೆಬಸ್ ಓದ್ತಿದ್ದೀರಲ್ಲ ಅವರಿಗೆ ತುಂಬ ಅಪಾರ್ಚುನಿಟಿ. ನೋಡಿ ಇದು ಗ್ರೂಪ್ ಸಿ ಸಿಲೆಬಸ್ ಓನ್ಲಿ ಜಿ ಕೆ ಓದೋರಿಗೆ ಇವಾಗ ಕಷ್ಟ ಆಗ್ಬೋದು, ಯಾಕಂದರೆ ನೀವು ವಾಪಸ್ ಕಮ್ಯುನಿಕೇಷನ್ ಎಲ್ಲ ಕರೆಕ್ಟಾಗಿ ಕವರ್ ಮಾಡಬೇಕಾಗುತ್ತೆ. ಆಲ್ರೆಡಿ ನೀವು ಗ್ರೂಪ್ ಸಿ ಸಿಲೆಬಸ್ ಓದೋರಿಗೆ ಇದು ತುಂಬ ಈಸಿ ಇರುತ್ತೆ. ನಾನು ಮುಂಚೆಯಿಂದನೇ ಹೇಳಿದ್ದೀನಿ ಗ್ರೂಪ್ ಸಿ ಸಿಲೆಬಸ್ನ ಚೆನ್ನಾಗಿ ಓದ್ಕೊಳ್ಳಿ ಅಂತೇಳಿ. ಯಾಕಂದರೆ ಗ್ರೂಪ್ ಸಿ ಸಿಲೆಬಸ್ಸಿಂದನೇ ಸ್ಟೇಟ್ ಎಕ್ಸಾಮ್ಸಲ್ಲಿ ಜಾಸ್ತಿ ಎಕ್ಸಾಮ್ಸ್ ನೋಟಿಫಿಕೇಷನ್ಸ್ ಆಗೋದು. ಪ್ರತಿಯೊಂದು ನೋಡಿ ನೀವು ಸಿ ಟಿ ಐ ನೋಡಿ, ಜಿ ಕೆ ಪ್ಲಸ್ ಕಮ್ಯುನಿಕೇಷನ್ ಗ್ರೂಪ್ ಸಿ ಇದೆ, ಮತ್ತು ಪಿ ಡಿ ಒನು ಚೇಂಜ್ ಮಾಡಿದ್ದಾರೆ, ಪಿ ಡಿ ಒ ಇದೆ, ಓಕೆನಾ, ಇದಕ್ಕೂ ಹೆಲ್ಪ್ ಆಗುತ್ತೆ. ಮತ್ತು ವಿ ಎ ಒಗೆ ಸೇಮ್ ಸಿಲೆಬಸ್ ಇದೆ. ಮತ್ತು ಕೆ ಇ ಎಯಿಂದ ಏನು ಎಫ್ ಡಿ ಎ ಮತ್ತು ಎಸ್ ಡಿ ಎ ಆಗ್ತಾವಲ್ಲ, ಎಸ್ ಡಿ ಎ ಮತ್ತು ಎಫ್ ಡಿ ಎ ಮತ್ತು ಅದರ್ ಬೇರೆ ಬೇರೆ ಗ್ರೂಪ್ ಸಿ ಮಾಡ್ತಾರೆ. ಸೊ ಇವಕ್ಕೆಲ್ಲನೂ ಸೇಮ್ ಸಿಲೆಬಸ್ ಇರೋದ್ರಿಂದ ಗ್ರೂಪ್ ಸಿ ಸಿಲೆಬಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಓದಬೇಕು. ಓನ್ಲಿ ಜಿ ಕೆ ಓದಬಾರ್ದು. ಓನ್ಲಿ ಜಿ ಕೆ ಓದಿದ್ರೆ ನೀವು ಏನು ಬರಿಬೋದು ಅಂದರೆ ನೋಡಿ, ಒಂದು ಬರಿಬೋದು ಪಿ ಸಿ ಬರಿಬೋದು, ಓಕೆನಾ, ಇಲ್ಲ ಅಂದರೆ ಪಿ ಎಸ್ ಐ ಬರಿಬೋದು. ಪಿ ಎಸ್ ಐ ಮತ್ತು ಫಸ್ಟ್ ಪೇಪರ್ ನೋಡಬೇಕಾಗುತ್ತೆ, ಸೆಕೆಂಡ್ ಪೇಪರ್ಗೆ ಓನ್ಲಿ ಜಿ ಕೆ ಹೆಲ್ಪ್ ಆಗುತ್ತೆ. ನೀವು ಇತ್ತಿದ್ರ ಜೊತೆ ಕನ್ನಡ, ಇಂಗ್ಲೀಷು ಮತ್ತು ಕಂಪ್ಯೂಟರ್ ಇವು ಮೂರನ್ನು ಓದ್ಕೊಂಡ್ರೆ ತುಂಬ ನೋಟಿಫಿಕೇಷನ್ಗಳನ್ನ ಅಟೆಂಡ್ ಮಾಡ್ಬೋದು, ಎಕ್ಸಾಮ್ಸ್ನ ಬರಿಬೋದು. ಸೊ ಅದ್ರ ಸಲುವಾಗಿ ಹೇಳ್ತಿದ್ದೀನಿ, ಎರಡೂ ಬ್ಯಾಲೆನ್ಸ್ ಮಾಡ್ಬೋದು, ಆರಾಮ್ಸೆಗೆ ಓದ್ಕೋಬೋದು. ವಿತ್ ನೋಡಿ ಇವಾಗ ಯಾರಾದರೂ ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಅವರು ಜೆ ಇ ಬರಿತಿದ್ರೆ ಸೊ ಜೆ ಇಗೂ ಹೆಲ್ಪ್ ಆಗುತ್ತೆ, ಅದು ಸೇಮ್ ಸಿಲೆಬಸ್ ಗ್ರೂಪ್ ಸಿ ಸಿಲೆಬಸ್ ಇದೆ. ಸೊ ಅದಕ್ಕೆ ಗ್ರೂಪ್ ಸಿ ಸಿಲೆಬಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸ್ಟಡಿ ಮಾಡಿ. ಮಿನಿಮಮ್ 2000 ಮೇಲೇ ಎಫ್ ಡಿ ಎ, ಎಸ್ ಡಿ ಎ ನೋಟಿಫಿಕೇಷನ್ಸ್ ಮಾಡ್ತಾರೆ. ನೋಡಿ ಒಳ್ಳೆ ಜಾಬ್ ಇದೆ. ನಾನು ನಿನ್ನೆ ಹೇಳಿದ್ದೀನಿ ಎಫ್ ಡಿ ಎ ಸ್ಯಾಲ್ರಿ ಇನ್ ಹ್ಯಾಂಡ್ ಮಿನಿಮಮ್ ಅಂದರೂ 50,000, 50K ಸ್ಯಾಲ್ರಿ ಇದೆ, ಓಕೆನಾ. ಮುಂದೆ ನೋಡಿ ನೀವು ಚಿಕ್ಕ ಏಜಲ್ಲಿ ಆದರೆ ನೀವು ಎಲ್ಲಿವರೆಗೂ ಹೋಗ್ಬೋದು ಅಂತ ಹೇಳಿದ್ದೀನಿ, ಡೆಪ್ಯೂಟಿ ಸೆಕ್ರೆಟ್ರಿ ಮತ್ತು ಸೆಕ್ರೆಟ್ರಿವರೆಗೂ ಹೋಗ್ಬೋದು ಅಂತ ಹೇಳಿದ್ದೀನಿ. ಅಂಥ ಜಾಬ್ ಇದೆ ಇದು, ಒಳ್ಳೆ ಜಾಬ್. ಎಫ್ ಡಿ ಅನ್ನೋದು ಒಳ್ಳೆ ಜಾಬ್ ಇದೆ, ಓಕೆನಾ. ಕೆ ಇ ಎದವ್ರು ನೋಡಿ 1 ತಿಂಗಳಲ್ಲಿ ನೋಟಿಫಿಕೇಷನ್ಸ್ ಮಾಡಿದ್ರೆ ನೆಕ್ಸ್ಟ್ 1 ತಿಂಗಳು ಅಪ್ಲೈ ಮಾಡೋಕೆ ಕೊಟ್ಟು ನೆಕ್ಸ್ಟ್ 1 ತಿಂಗಳಲ್ಲಿ ಎಕ್ಸಾಮ್ ಮಾಡ್ತಾರೆ, ಓಕೆನಾ. ನಮಗೆ ಸಿಗೋದು 3 ತಿಂಗಳು ಮಾತ್ರ. ಗೊತ್ತಾದ ಮೇಲೆ 1 ತಿಂಗಳಲ್ಲಿ ನೋಟಿಫಿಕೇಷನು, 1 ತಿಂಗಳು ಅಪ್ಲೈ ಮಾಡೋಕ್ಕೆ, ನೆಕ್ಸ್ಟ್ 1 ಮಂತಲ್ಲಿ ಎಕ್ಸಾಮ್ ಇರುತ್ತೆ. ಸೊ 3 ತಿಂಗಳು ಅಷ್ಟೇ ಕೆ ಎಗೆ ಸಿಗುತ್ತೆ. ಸೊ 3 ತಿಂಗಳಲ್ಲಿ ಎಲ್ಲನೂ ವಾಪಸ್ ಓದೋಕ್ಕಾಗಲ್ಲ. ಇವಾಗಿನಿಂದನೇ ರಿವಿಷನ್ ಮಾಡಿ ಒಂದು 4 ತಿಂಗಳಾದರೂ ಟೈಮ್ ಸಿಗುತ್ತೆ, ಕರೆಕ್ಟಾಗಿ ಓದ್ಕೊಳ್ಳಿ. ಆದರೆ ಕೆ ಪಿ ಎಸ್ ಸಿದು ಸ್ವಲ್ಪ ಲೇಟ್ ಆಗುತ್ತೆ, ಅವ್ರದ್ದು ಸ್ವಲ್ಪ ನೋಟಿಫಿಕೇಷನ್ ಮಾಡಿ ಅಪ್ಲೈ ಮಾಡೋಕೆ ಕೊಟ್ಟು ಮತ್ತು ಎಕ್ಸಾಮ್ ಮಾಡೋಕ್ಕೆ ಸ್ವಲ್ಪ ಒಂದು 6-7 ತಿಂಗಳಾದರೂ ತೊಗೋತಾರೆ ಅವರು. ಬಟ್ ಕೆ ಇದವರೆಲ್ಲ 3 ತಿಂಗಳಲ್ಲೇ ಮಾಡ್ತಾರೆ ಮತ್ತು ರಿಸಲ್ಟ್ನು ಬೇಗ ಬಿಡ್ತಾರೆ. ಸೊ ಅದ್ರ ಸಲುವಾಗಿ ಹೇಳ್ತಿದ್ದೀನಿ, ಓದಿ, ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.